ಹಾಯ್ ನಮಸ್ಕಾರ ಎಲ್ರಿಗೂ ಎಸ್.ಎ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಿಮಗಾಗಿ ನಾನು ವಿಶೇಷ ಶೈಲಿಯಲ್ಲಿ ಮಸಾಲೆ ಹಚ್ಚಿ ಬೇರೆ ಮಸಾಲೆ ಹಚ್ಚಿ ಹೊರಗಡೆ ಗರಿ ಗರಿ ಒಳಗಡೆ ಮೃದುವಾಗಿರುವಂತಹ ಬಾಯಲ್ಲಿ ನೀರು ಬರುವಂತಹ ಒಂದು ಪಿಂಕ್ ಕಲರ್ ಅಥವಾ ರೆಡ್ ಕೊಡ್ಡಾಯಿ ಫಿಶ್ ಫ್ರೈ ಮಾಡ್ತಾಯಿದ್ದೇನೆ. ಈ ವಿಧಾನದಲ್ಲಿ ಮಾಡಿದರೆ ಪ್ರತಿಯೊಂದು ತುಂಡು ಕೂಡ ಅದ್ಭುತ ರುಚಿ ಕೊಡ್ತದೆ ಅನ್ನ ಜೊತೆ. ಹಾಗೆ ತಿನ್ನಲು ಕೂಡ ಬಹಳ ಚೆನ್ನಾಗಿ ರುಚಿಯಾಗಿರುತ್ತೆ. ಆಮೇಲೆ ರಸಮ್ ಅನ್ನ ಜೊತೆ ಇದು ಸೂಪರ್ ಕಾಂಬಿನೇಷನ್. ಬನ್ನಿ ಹಾಗೆ ಈ ಸ್ಪೆಷಲ್ ಶೈಲಿಯ ಒಂದು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನಾವು ನೋಡಿ. ಇಲ್ಲಿ ನಾನು 1.5 ಕಿಲೋ ಕೊಡ್ಡಾಯಿ ಫಿಶ್ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನಿಜವಾಗ್ಲೂ ಕಟ್ ಮಾಡೋದು ಮನೇಲಿ ಕಷ್ಟ, ನೀವು ಹೊರಗಡೆ ಕಟ್ ಮಾಡ್ಕೊಂಡು ಬನ್ನಿ. ಅದಕ್ಕೆ ಇವತ್ತು ವಿಶೇಷ ಮಸಾಲೆ ಹಾಕಿದ್ದೇನೆ. ಒಂದು 5 ಬ್ಯಾಡಗಿ, ಒಂದು 5 ಗುಂಟೂರು, ಹಾಗೆ ಒಂದು 6 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಆಮೇಲೆ ಒಂದು 4-5 ಬೆಳ್ಳುಳ್ಳಿ ಎಸಳು, ಆಮೇಲೆ ಶುಂಠಿ ಅಷ್ಟು 2-3 ಪೀಸು, ಒಂದು ನಮ್ಮ ಕೈಯಲ್ಲಿ ಹಿಡಿಯುವಷ್ಟು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಇದು 1.5 kg ಮೀನಿನ ಲೆಕ್ಕ ನಾನು ಹೇಳ್ತಾ ಇರೋದು. ಹಾಗೆ ನಿಂಬೆ ಗಾತ್ರಷ್ಟು ಹುಣಸೆಹಣ್ಣು, ಇಲ್ಲಾಂದರೆ ನಿಂಬೆ ರಸ, ಒಂದು ನಿಂಬೆ ರಸ ಹಾಕಿದರೂ ತೊಂದರೆ ಇಲ್ಲ. ವಿನೆಗರ್ ಹಾಕ್ಬೋದು, ಯಾವುದು ಈ 3ರಲ್ಲಿ ಯಾವುದನ್ನು ಚಾಯ್ಸ್ ಮಾಡ್ಬೋದು. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ ತಗೊಳ್ಳಿ. ಇಲ್ಲಿ ನಾನು 2 ಸ್ಪೂನು ಕಾರ್ನ್ ಫ್ಲೋರ್ ತಗೊಳ್ತಾ ಇದ್ದೇನೆ. ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಬೋದು. ಅಕ್ಕಿ ಹಿಟ್ಟು ಅಂದರೆ ಸ್ವಲ್ಪ ಬಿಟ್ಕೊಳ್ಳುತ್ತೆ, ಕಾರ್ನ್ ಫ್ಲೋರ್ ಅಂದರೆ ಮಸಾಲೆ ಟೈಟಾಗಿರುತ್ತೆ. ಇದರಲ್ಲಿ ಜಾಸ್ತಿ ನಮ್ಮ ಮೆಣಸಿನ ಮಸಾಲೆಗಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪಿನ ಮಸಾಲೆ ಇದೆಯಲ್ಲ, ಅದು ಬಿಟ್ಟು ಹೋದರೆ ಮತ್ತು ಮೀನು ಟೇಸ್ಟ್ ಹೇಗಿರಲ್ಲ. ಹಾಗಾಗಿ ನಾನು ಇಲ್ಲಿ ಕಾರ್ನ್ ಫ್ಲೋರ್ ಗರಿ ಆಗಲಿಕ್ಕೆ ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ರುಬ್ಬಿದ್ದಾಯ್ತು, ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿ ಬಾಕಿ ಎಲ್ಲ ನಾವು ಖಾರ ಹುಳಿ ಎಲ್ಲವೂ ಕೂಡ ಮಿಕ್ಸ್ ಆಗಿದ್ದು ಗೊತ್ತಲ್ಲ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಸಿ ಒಂದು ಕಡೆ ಉಪ್ಪು ನಿಲ್ಲದಾಗೆ ನೋಡ್ಕೊಳ್ಳಿ. ಈಗ ಎಲ್ಲ ಮೀನಿಗೂ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರದಲ್ಲಿ ಒಂದು 1 ಗಂಟೆಯಿಂದ 1.5, 1.25, 2 ಗಂಟೆ ತನಕ ಹಾಗೆ ಬಿಡ್ಬೋದು. ಮಿನಿಮಮ್ 1 ಗಂಟೆ ನಾನು ಹೇಳ್ತಾ ಇರೋದು. ಅಲ್ಲಿಂದ 2 ಗಂಟೆವರೆಗೆ ಇದ್ದರೆ ಏನು ತೊಂದರೆ ಇಲ್ಲ. ಮತ್ತು ಫ್ರಿಜ್ ಒಳಗಡೆ ಅಥವಾ ಫ್ರೀಝರ್ ಒಳಗಡೆ ಹೋಗಬೇಕಿದು. ಇವಾಗ ನೋಡಿ ನಮ್ಮದು ಮಿಕ್ಸ್ ಮಾಡಿದ್ದೆಲ್ಲ ಆಯಿತು. ಇವಾಗ ನಾನು ಅದರಲ್ಲಿ ಕೆಲವು ಮೀನು ತೆಗೆದು ನಿಮಗೆ ಫ್ರೈ ಮಾಡಿ ತೋರಿಸ್ತೇನೆ. ಇದರಲ್ಲಿ ಡೀಪ್ ಫ್ರೈ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನಾನು ತೆಗೆದಿದ್ದು ಬರೀ 2-1/4 ಸ್ಪೂನಷ್ಟು ಎಣ್ಣೆ. ನಿಮಗೆ ಅದು ತವದಲ್ಲಿ ಕಾಣ್ತಾ ಇದೆ ಜಾಸ್ತಿ, ಅಷ್ಟೇ 2-1/4 ಸ್ಪೂನ್ ಎಣ್ಣೆ ತೆಗೆದಿದ್ದು. ಕಾವಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಈಗ ಒಂದೊಂದು ಮೀನು ಹಾಕ್ತಾ ಬನ್ನಿ. ಈಗ ನಾವು ಈ ಫ್ಲೇಮಲ್ಲಿಟ್ಟು ನಾವು ಮೀನು ಹಾಕಿದಲ್ವ, ನಾವು ಅದು ಬೇಯ್ತಾ ಇರುವಾಗ ಸಿಮ್ಗಿಂತ ಬೆಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಇದನ್ನೇನು ಗೊತ್ತಾ, ಮಸಾಲೆ ಎಲ್ಲ ನಾವು ಹಚ್ಚಿರೋದ್ರಿಂದ ಒಳಗಡೆ ಮಸಾಲೆ ಹಚ್ಚಿರ್ಬೋದಲ್ವ, 2 ಸಲ ನಾವು ಹಚ್ಚಿ ಹಾಕಬೇಕು. ಈ ಥರ ನಾವು ಮುಗಿಸಿರ್ತೀವಲ್ಲ, ಇದನ್ನು ನಾವು 2 ಸಲ ಮಾಡಬೇಕು. ಅದು ಒಳ್ಳೆ ಹೊರಗಡೆ ಗರಿ ಒಳಗಡೆ ಬಹಳ ಸ್ಮೂತಾಗಿ ರುಚಿಕರವಾಗಿರ್ತದೆ. ಅಡುಗೆ ಸ್ವಲ್ಪ ನಿಮಗೆ ಒಂಚೂರು ತಾಳ್ಮೆ ಬೇಕು. ಈಗ ನಿಮ್ಮ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕೆಲಸಗಳನ್ನು ಕೂಡ ಮಾಡ್ಬೋದು. ಈಗ ನಾನು ಮತ್ತೊಮ್ಮೆ ಫ್ರೈ ಮಾಡಿ ಹಾಗೆ 2 ಸಲ ಆ ಕಡೆ 2 ಸಲ ಈ ಕಡೆ ಮಾಡಿದಾಗ ತುಂಬ ಗರಿ ಮೀನು ರೆಡಿಯಾಗುತ್ತೆ. ಈಗ ನಮ್ಮ ಫ್ರೈ ಮಾಡಿದ್ದಾಯಿತು. ಎಲ್ಲರೂ ಕೂಡ ಬನ್ನಿ ಹೇಗೆ ಮಾಡಿ. ಎಲ್ಲ ಮೀನನ್ನು ಈ ಥರ ಮಸಾಲೆ ಹಚ್ಚಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ಮಸಾಲೆ ಎಲ್ಲ ಎಷ್ಟು ಚಂದವಾಗಿ ಹಿಡ್ಕೊಂಡಿದೆ ನೋಡಿ. ಹಾಗೆ ಇದನ್ನು ಹೀಗೆ ಮಾಡಿ ನನಗೆ ಕಮೆಂಟ್ ಲೈಕೆಲ್ಲ ಮಾಡಿ, ನೀವು ಹೇಗಿದೆ ಅಂತ ಹೇಳಿ. ಒಂದು ಕಮೆಂಟ್ ಬರೋದಿಲ್ಲ, ಒಂದು ಲೈಕ್ ಬರೋದಿಲ್ಲ, ವ್ಯೂಸ್ ಬರೋದಿಲ್ಲ. ನೋಡೋಣ, ಕಾಯೋಣ ಅಲ್ವಾ. ಇಲ್ಲಾಂದರೆ ಒಂದು ನೆನಪಾಗಿ ಉಳಿಲಿ ಈ ವಿಡಿಯೋಗಳೆಲ್ಲ. ಹಾಗೆ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ಮತ್ತಷ್ಟು ಒಳ್ಳೆ ವೀಡಿಯೋ ಒಂದಿಗೆ ಬರ್ತೀನಿ.